ಚಾಲಕ ಕೊಟ್ಟ ಚಮಕ್. ಮೊಟ್ಟೆ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಲಕ್ಷಾಂತರ ರು ಮೌಲ್ಯದ ಮೊಟ್ಟೆ ನಾಶ. ವಿವಾದಕ್ಕೀಡಾಗಿದ್ದ ಐಡಿಎಸ್ಎಂಟಿಸಿ ಮಾರುಕಟ್ಟೆ ಮಳಿಗೆಗಳ ತೆರವು ವಿಚಾರ, ಗೊಂದಲ ಬಗೆಹರಿಸಲು ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ, ನಗರಸಭೆ ಕಾರ್ಯಾಲಯದಲ್ಲಿ ಮಹತ್ವದ ಮಾತುಕತೆ. ಭೀಕರ ರಸ್ತೆ ಅಪಘಾತ, ಲಾರಿ ಬೈಕ್ಗೆ ಡಿಕ್ಕಿ, ದಂಪತಿ ಆಸ್ಪತ್ರೆ ಪಾಲು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ, ಅಂಡರ್ ಪಾಸ್ಗಾಗಿ ಗ್ರಾಮಸ್ಥರ ಆಗ್ರಹ, ರಸ್ತೆ ಮಧ್ಯೆ ಶವ ಇಟ್ಟು ಪ್ರತಿಭಟನೆ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಗೌರಿಬಿದನೂರಿನಿಂದ ಆಂಧ್ರಪ್ರದೇಶಕ್ಕೆ ಕೋಳಿ ಮೊಟ್ಟೆ ಸಾಗಿಸುತ್ತಿದ್ದ ಟೆಂಪೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಟ್ಟೆಗಳು ನಾಶವಾಗಿರುವ ಘಟನೆ ನಡೆದಿದೆ. ಕಾರು ಚಾಲಕನ ಎಡವಟ್ಟಿನಿಂದ ನಿಯಂತ್ರಣ ತಪ್ಪಿದ ಟೆಂಪೋ ರಸ್ತೆ ಬದಿಯ ಅರಣ್ಯಕ್ಕೆ ನುಗ್ಗಿ ಪಲ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಸಮೀಪದ ಶೆಟ್ಟಿಗೆರೆ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಬುಧವಾರ ರಾತ್ರಿ ಗೌರಿಬಿದನೂರಿನಿಂದ ಆಂಧ್ರಪ್ರದೇಶಕ್ಕೆ ಕೋಳಿ ಮರಿ ಮಾಡುವ ಉದ್ದೇಶದಿಂದ ಮೊಟ್ಟೆಗಳನ್ನು ಸಾಗಿಸುತ್ತಿದ್ದ ಟೆಂಪೋ ವೇಗವಾಗಿ ತೆರಳುತ್ತಿತ್ತು. ಈ ವೇಳೆ ಹಿಂಬದಿಯಿಂದ ಬಂದ ಕಾರೊಂದು ಏಕಾಏಕಿ ಚಮಕ್ ನೀಡಿದ ಪರಿಣಾಮ ಟೆಂಪೋ ಚಾಲಕ ನಿಯಂತ್ರಣ ಕಳೆದುಕೊಂಡಿದ್ದಾನೆ. ಪರಿಣಾಮ ರಸ್ತೆ ಬದಿಯ ಅರಣ್ಯ ಪ್ರದೇಶಕ್ಕೆ ನುಗ್ಗಿದ ಟೆಂಪೋ 3 ಪಲ್ಟಿಯಾಗಿದೆ. ಟೆಂಪೋದಲ್ಲಿ ಸಾಗಿಸುತ್ತಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೋಳಿ ಮೊಟ್ಟೆಗಳು ಸಂಪೂರ್ಣ ಮಣ್ಣು ಪಾಲಾಗಿವೆ. ಅದೃಷ್ಟವಶಾತ್ ಟೆಂಪೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಗೌರಿಬಿದನೂರು ಕಡೆ ಇದ್ದೂಪುರ ರೋಡಿಂದ ಚಿತ್ತೂರಿಗೆ ಕೋಳಿ ಮೊಟ್ಟೆ ಬರೋ ಟೈಮಲ್ಲಿ ರಾತ್ರಿ ಒಂದು 8:45 ಗಂಟೆ ಆಗಿತ್ತು. ಒಂದು ಕಾರ್ ಒಂದು ಬಂದು ಸ್ಪೀಡಾಗಿ ಬಂದು ಹಿಂಗೆ ಲಾರಿ ಪಕ್ಕದಲ್ಲಿ ಬಂದು ಎಲ್ದ ಗಾಡಿ ಬ್ರೇಕ್ ಹೊಡೆದು ಕಂಟ್ರೋಲ್ ಆಗಿಲ್ಲ, ಗಾಡಿ ಎಳ್ಕೊಂಡು ಬಂದ್ಬಿಡ್ತು. ಕೋಳಿ ಮೊಟ್ಟೆ 10 ಲಕ್ಷವರೆಗೂ ಲಾಸ್ ಆಗೈತೆ. ಮೊಟ್ಟೆದು ಬರೀ ಗಾಡಿ ಬಿಟ್ಟು ಮೊಟ್ಟೆದು ಇನ್ಸೂರೆನ್ಸ್ ಅವರು ಕಟ್ಸ್ಕೊಂಡವ್ರಿಗೂ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ, ಕಟ್ಟಿಸ್ಕೊಂಡ ಮೇಲೆ ಕ್ಲಿಯರ್ ಮಾಡೋಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕರೆಕ್ಟಾಗಿ ಒಂದು 8:45 9 ಗಂಟೆ. ಏನೋ ಹೊಟ್ಟೆ ಉರಿತೈತೆ, ಇನ್ನೇನೋ ಮಾಡೋಣ. ಗಾಡಿ ಬಿಟ್ಟು 10 ಲಕ್ಷ, ಗಾಡಿ ಸಪ್ರೇಟು. ಗಾಡಿ ಫುಲ್ಲು ಚಿಂದಿ ಚಿತ್ರಾನ್ನ ಆಗಿದೆ, ಫುಲ್ ಅಪ್ಸೈಡ್ ಆಗಿದೆ. ಅಲ್ಲಿ ಆ ಸರೌಂಡಿಂಗಲ್ಲಿ ಅಲ್ಲಿ ಬಿದ್ದಿದೆ ಗಾಡಿ. ಅಲ್ಲಿಂದ ಬಂದು 3 ಪಲ್ಟಿ ಆಗಿದೆ. ಕಾರು ಬಂದು ಲಾರಿ ಹೋಗ್ತಾ ಇತ್ತು. ಲಾರಿ ಹತ್ರ ನಾನು ಲೆಫ್ಟ್ ಸೈಡಲ್ಲಿ ಇದ್ದೆ. ಗಾಡಿ ಸ್ವಲ್ಪ ಇಷ್ಟೇ ಗ್ಯಾಪ್ ಇರೋದು. ಕಾರು ಬಂದು ಹಿಂಗೆ ಸಲ್ಲ ಅಂತ ಹೇಳ್ದ. ನಾನು ಬ್ರೇಕ್ ಹೊಡೆಯೋಕೆ ಅವಾಯ್ಡ್ ಮಾಡಿದೆ, ಗಾಡಿ ಅಪ್ಸೈಡ್ ಆಯಿತು. ಅಲ್ಲಿಂದ ಗಾಡಿ ಎಳ್ಕೊಂಡ್ಬಂತು, ಬ್ರೇಕ್ ಹೊಡೆದಿನ ಸ್ಕಿಡ್ ಆಗೈತೆ, ಎಳ್ಕೊಂಡು ಹಿಂಗೆ ಒಳಗಡೆ ಬಂತು. ಇನ್ನು ಬುಧವಾರ ರಾತ್ರಿ ಆಗಿರುವ ಘಟನೆ ಸ್ಥಳಕ್ಕೆ ಯಾರೂ ಬರದೇ ಇರುವುದು ಟೆಂಪೋ ಮಾಲೀಕನ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಟೆಂಪೋವನ್ನು ಕ್ರೈನ್ ಮೂಲಕ ಮೇಲಕ್ಕೆತ್ತಿದ್ದಾನೆ. ಅಷ್ಟೊತ್ತಿಗಾಗಲೇ ಟೆಂಪೋದಲ್ಲಿದ್ದಂತಹ ಮೊಟ್ಟೆಗಳೆಲ್ಲ ಹೊಡೆದು ಮಣ್ಣು ಪಾಲಾಗಿದೆ. ಟೆಂಪೋ ಮಾತ್ರ ಅಪ್ಪಚ್ಚಿಯಾಗಿದ್ದು ಸ್ಥಳಕ್ಕೆ ಇನ್ಶೂರೆನ್ಸ್ ಕಂಪನಿಗಳ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಫಾರಮಿಂದ ಬರ್ತಾ ಇದ್ದು ನೈಟ್ ಡ್ರೈವರ್ ನಮ್ಗೆ ಫೋನ್ ಮಾಡಿದ, ಗಾಡಿ ನಮ್ಮದೇ ಇದು ವೆಂಕಟೇಶ್ವರ ರಾಜದ ಇದು. ಅದೊಂದು ನೈಟ್ 8:45 9 ಗಂಟೆಯಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಎಲ್ಲ ಕಾರನ್ನು ಚಮಕಾಯಿಸಿ ಅಂದ್ಬಿಟ್ಟು ಗಾಡಿ 3 ಪಲ್ಟಿ ಹೊಡೆದಿದೆ. 3 ಪಲ್ಟಿ ಹೊಡೆದು ಗಾಡಿ ಹೋಗಿ ಅಲ್ಲಿ ಬೇಲೆಯಲ್ಲಿತ್ತು. ಬೆಳಗ್ಗೆ 6 ಗಂಟೆಯಿಂದ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದು, ಯಾವುದೂ ಒಂದು ಚೂರು ರಿಪ್ಲೈ ಮಾಡ್ತಾ ಇಲ್ಲ. ಇನ್ಶೂರೆನ್ಸ್ ಆಗಲಿ ಇವ್ರಾಗಲಿ 50 ಫೋನ್ ಮಾಡಿ ಟೋಲ್ ಫ್ರೀ ನಂಬರ್ಗೆಲ್ಲ ಇದು ಮಾಡಿಲ್ಲ. ಮತ್ತು ಹೈವೇದವರು ಒಬ್ಬರು ಬಂದು ತಿರುಗಿ ನೋಡಿಲ್ಲ ಏನಾಗಿದೆ ಎತ್ತ ಅಂದ್ಬಿಟ್ಟು. ಮನುಷ್ಯ ಸತ್ತೋದ ಕೂಡ ಅಷ್ಟೇ, ನಾನು ಟೋಲ್ಗೆ ಮಾತ್ರ ಕಾಸು ಕರ್ಸ್ಕೊತಾರೆ. ಬಂದು ಏನಾಗಿದೆ ಅಂತ ನೋಡ್ಬೇಕಲ್ವ, ಯಾವುದು ಬಂದು ನೋಡಿಲ್ಲ. ಇಲ್ಲಿ ಇನ್ಶೂರೆನ್ಸ್ ಅವರು ನೋಡಿ ಎಷ್ಟು ಕಿತ ಮಾಡಿದ್ದೀನಿ ನೋಡಿ, ರಿಪ್ಲೈ ಮಾಡಿಲ್ಲ. ಇನ್ಶೂರೆನ್ಸ್ ಕಾಪಿನಲ್ಲಿ ಹಣ ಈ ಥರ ಲಾಸ್ ಆಗಿದೆ. ಕಂಪ್ನಿಯವರೆಲ್ಲ ನಮ್ಮ ತಲೆ ಮೇಲೆ ಮೊಟ್ಟೆ 10 ಲಕ್ಷ ಅಂತ ಇದ್ದಾರೆ. ಗಾಡಿದೊಂದು 7 ಲಕ್ಷ ಆಗುತ್ತೆ ಇನ್ಶೂರೆನ್ಸ್ದು. ಇನ್ಶೂರೆನ್ಸ್ ಕೇಳಿದ್ರೆ ಇದಕ್ಕೆ ಕೊಡಲ್ಲ, ಇನ್ಶೂರೆನ್ಸ್ ಅದಕ್ಕೆ ಕೊಡಲ್ಲ, ಹಂಗಾಗ್ಬಿಟ್ಟು ಏನೋ ಮಾಡಿದ್ರೆ ಜಾಸ್ತಿ ಮಾತ್ರ ಕೇಸ್ ಹಾಕಿ ಹೋಗಿ ಅಂತಾರೆ. ಇನ್ಶೂರೆನ್ಸ್ ಕಟ್ಟುವಾಗ ಮಾತ್ರ ಮುಂದೆ ಬರ್ತದೆ. ಕಟ್ಸ್ಕೊಂಡ್ಮೇಲೆ ಒಬ್ಬರು ತಿಂಗಳು ಇನ್ಶೂರೆನ್ಸ್ ಅದನ್ನ ಬೆಳಗ್ಗೆ ಒಂದು 50-60 ಕಾಲ್ ಮಾಡಿದ್ವಿ, ರಿಪ್ಲೈ ಅನ್ನೋದೇ ಮಾಡಿಲ್ಲ. ಮತ್ತು ಸ್ಪಾಟ್ ಇನ್ಫೆಕ್ಷನ್ ಮಾಡಿದ್ರೆ ಜಾಸ್ತಿ ಬರ್ತದೆ. ಸ್ಪಾಟ್ ಇನ್ಫೆಕ್ಷನ್ ಮಾಡೋಕ್ಕೆ ಬಂದಾಗ ಯಾವುದು ಬಂದೇ ತಾನೆ ಜಾಸ್ತಿ ಬರೋದು. ಇವಾಗ ಅದರಲ್ಲಿ ಇನ್ಶೂರೆನ್ಸಲ್ಲಿ 40% 50% ಆಗ್ತದೆ. ಇವಾಗ ಗಾಡಿಗೆ ಹೆಚ್ಚು ಕಮ್ಮಿ 8 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ. ಅದಲ್ಲ ಮಮ್ಮ ಅಂದರೆ ಇನ್ಶೂರೆನ್ಸ್ ಇದು ಮಾಡಿಕೊಂಡು ಫೈಟ್ ಮಾಡಿದ್ರೆ 1 ಲಕ್ಷ ಇಲ್ಲ 1.5 ಲಕ್ಷ ಕೊಡ್ಬೋದು. ಇವಾಗ ಗಾಡಿ ಏನಾಗಿದೆ ಅಂತ ನೀವೇ ನೋಡಿದ್ದೀರಾ ಕಣ್ಣಲ್ಲಿ, ಗಾಡಿ ಏನಾಗಿದೆ ಅಂತ. ಗಾಡಿ ಎಲ್ಲ ಟೋಟಲ್ ಲಾಸ್ ಆಗಿದೆ. ಗಾಡಿ ಇಂಜಿನು, ಚಾಸಿ, ಬಾಡಿ ಎಲ್ಲ ಗಾಡಿ ಟೋಟಲ್ ಲಾಸ್ ಆಗಿದೆ. ಗಾಡಿ ಕ್ರೇನ್ ಬೇರೆ ಕದ್ದಿದ್ದೀರಿ. ಇವಾಗ ಕ್ರೇನಲ್ಲೇ ನಿಲ್ಲಿಸಿ ನೀವು ನೋಡಿದ್ವಿ. ಇವಾಗ ಟೋಯಿಂಗ್ ಗಾಡಿ ಕೇಳಿದ್ದೀರಿ. ಟೋಯಿಂಗ್ ಗಾಡಿಗೆ ಎತ್ಕೊಂಡು ಇವಾಗ ಎಲ್ಲಿಗೆ ಎತ್ಕೊಬೇಕಂತ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕಂದರೆ ಶೋರೂಮ್ಗೆ ಎತ್ಕೊಂಡು ಹೋಗೋದು ಇಲ್ಲ ಅಂದರೆ ಲೋಕಲಲ್ಲಿ ಬಿಡೋದು ಅಂತ ಗೊತ್ತಾದ. ಆ್ಯಕ್ಚುಲಿ ಇವಾಗ ಇನ್ಶೂರೆನ್ಸ್ ಬಂದು ಇನ್ಫೆಕ್ಷನ್ ಮಾಡಿದರೆ ಶೋರೂಮ್ ಬಿಡ್ಬೋದಿತ್ತು. ಇವಾಗ ಎಲ್ಲಿ ಎತ್ಕೊಂಬೋದ್ಬಿಟ್ಟು ಯೋಚನೆ ಮಾಡಿದಾಗ ನಿಲ್ಲಿಸಿದೆ ಗಾಡಿ. ಅದು ಫೋನ್ ಕಾಯ್ಕೊಂಡು ಅದಕ್ಕೆ ಹಂಗಾಗಿದೆ ಅಣ್ಣ. ಗಾಡಿ ಬಂದು 4-5 ವರ್ಷದ ಗಾಡಿ, 2021 ಮಾಡಲು ಗಾಡಿ.
ಒಟ್ಟಾರೆ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಸಂಭವಿಸಿದ ಈ ಅಪಘಾತದಲ್ಲಿ ಲಕ್ಷಾಂತರ ಮೌಲ್ಯದ ಕೋಳಿ ಮೊಟ್ಟೆಗಳು ನಾಶವಾಗಿದ್ದು, ಲಾರಿ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಹಳೆಯ IDSMT ಮಾರುಕಟ್ಟೆಯ ಮಳಿಗೆಗಳ ತೆರವು ಹಾಗೂ ಪುನರ್ ನಿರ್ಮಾಣದ ಕುರಿತಂತೆ ಉದ್ಭವಿಸಿರುವ ಗೊಂದಲಗಳನ್ನು ಪರಿಹರಿಸಲು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ನಗರಸಭೆ ಕಾರ್ಯಾಲಯದಲ್ಲಿ ವ್ಯಾಪಾರಸ್ಥರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಆ ಥರದ್ದು ಮಾಡಿಕೊಳ್ಳಿಲ್ಲ ಅಂದರೆ ಎಲ್ಲ ಬೀದಿನಲ್ಲಿ ಬೀದಿ ವ್ಯಾಪಾರಿಗಳ ಥರ ಊರಿನ ಸ್ವಾಸ್ಥ್ಯ ಕೆಡುತ್ತೆ. ಊರಿನಲ್ಲಿ ರೋಡಲ್ಲಿ ಓಡಾಡೋದು, ಫುಟ್ಪಾತಲ್ಲಿ ಹೋಗೋದು, ಜನ ಎಲ್ಲರಿಗೂ ತೊಂದರೆ ಆಗೋದು ಬೇಡ. ಅದೇ ಅವರೆಲ್ಲರೂ ಕೂಡ ಒಂದು ಕಡೆ ಸುಸಜ್ಜಿತವಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋದೇ ಉದ್ದೇಶ. ಅದನ್ನು ನಾನು ಮಾತಾಡ್ತೀನಿ. ಚಿಂತಾಮಣಿ ನಗರದ ಹಳೆಯ IDSMT ಮಾರುಕಟ್ಟೆಯ ಮಳಿಗೆಗಳ ತೆರವು ಹಾಗೂ ಪುನರ್ ನಿರ್ಮಾಣದ ಕುರಿತಂತೆ ಉದ್ಭವಿಸಿರುವ ಗೊಂದಲಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿ ಅವರು ನಗರಸಭೆ ಕಾರ್ಯಾಲಯದಲ್ಲಿ ವ್ಯಾಪಾರಸ್ಥರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮಾರುಕಟ್ಟೆಯ ಅಭಿವೃದ್ಧಿ ದೃಷ್ಟಿಯಿಂದ ಹಳೆಯ ಮಳಿಗೆಗಳನ್ನು ತೆರವುಗೊಳಿಸಿ ಸುಸಜ್ಜಿತ ಸಂಕೀರ್ಣ ನಿರ್ಮಿಸುವ ಸರ್ಕಾರದ ಯೋಜನೆಯ ಬಗ್ಗೆ ವಿವರಿಸಿದ್ದಾರೆ. ಮಳಿಗೆಗಳನ್ನು ನಂಬಿಕೊಂಡಿರುವ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಧಿಕೃತವಾಗಿ ಮಳಿಗೆಗಳನ್ನು ಹೊಂದಿರುವ ಮತ್ತು ಬಾಡಿಗೆ ಪಾವತಿಸುತ್ತಿರುವ ವ್ಯಾಪಾರಸ್ಥರ ಪಟ್ಟಿಯನ್ನು ಪರಿಶೀಲಿಸಲಾಗುತ್ತದೆ. ಅರ್ಹ ವ್ಯಾಪಾರಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. IDSMT ಮಾರುಕಟ್ಟೆಯ ಅಭಿವೃದ್ಧಿ ನಗರದ ಬೆಳವಣಿಗೆಗೆ ಪೂರಕವಾಗಿದೆ. ವ್ಯಾಪಾರಸ್ಥರು ಆತಂಕ ಪಡುವ ಅಗತ್ಯವಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಲಾಗುವುದು. ನಗರಸಭೆಯ ಅಧಿಕಾರಿಗಳಿಗೆ ಬಾಕಿ ಇರುವ ಬಾಡಿಗೆ ವಸೂಲಿ ಮತ್ತು ದಾಖಲೆಗಳ ಸಮರ್ಪಕ ನಿರ್ವಹಣೆಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇವತ್ತು ಅದ್ರ ಬಗ್ಗೆ ಇಡೀ ಎಲ್ಲರನ್ನೂ ಕೂಡ ಕರೆದು ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ನೈಜವಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯ ಇದೆ. ಯಾರ್ಯಾರಲ್ಲಿದ್ದಾರೆ ವ್ಯಾಪಾರ ಮಾಡ್ತಾ ಇದ್ರೆ ಅವ್ರಿಗೆ ರಕ್ಷಣೆ ಇರಬೇಕು, ಅವ್ರಿಗೆ ಮುಂದೆ ಮಳಿಗೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಖಂಡಿತವಾಗ್ಲೂ ಕಾನೂನಿನಲ್ಲೂ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಅವರಿಗೆ ಕೊಡೋವಂಥ ಕೆಲಸ ಅದನ್ನು ನಾವು ಮಾಡ್ತೇವೆ ಒಂದು ಭಾಗ. ಅದೇ ರೀತಿ ಎಲ್ಲರೂ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿ ಆದಷ್ಟು ಶೀಘ್ರವಾಗಿ, ಯಾಕಂದರೆ ಅದು ಬಿಲ್ಡಿಂಗು ಎಷ್ಟು ಶಿಥಿಲ ಆಗಿದೆ ಅಂತಕ್ಕಂಥದ್ದು ಅಲ್ಲಿರೋರಿಗೆ ಗೊತ್ತು ನಮಗಿಂತ ಹೆಚ್ಚಾಗಿ. ಸೊ ಹಾಗಾಗಿ ಅದನ್ನು ಮುಂದಿನ ಬರುವ ಮಳೆಗಾಲದ ಒಳಗಡೆ ಅದನ್ನು ತೆರವು ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಆದಷ್ಟು ಶೀಘ್ರವಾಗಿ ಸಹಕರಿಸಿ ಬೇರೆ ಬೇರೆ ಕಡೆಗಳಲ್ಲಿ ತಾತ್ಕಾಲಿಕವಾದ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋ ಮನವಿಯನ್ನು, ಸೂಚನೆಯನ್ನು ಇವತ್ತು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಅವರ ಆತಂಕ ಇದೆ, ಅವ್ರಿಗೆ ಇದೆ, ನಾವು ನಮ್ಮ ಬದುಕು ಕಟ್ಕೊಂಡಿದ್ದೀವಿ, ನಮ್ಮ ಆರ್ಥಿಕತೆ ಅದ್ರ ಮೇಲೆ ನಿಂತಿದೆ, ನಮ್ಮ ಕುಟುಂಬದ ಜೀವನ ಅದ್ರ ಮೇಲೆ ನಿಂತಿದೆ ಅನ್ನೋದು ಎಲ್ಲರಿಗೂ ಇದೆ. ಅದು ಖಂಡಿತವಾಗ್ಲೂ ನಮಗೂ ಅರ್ಥ ಆಗುತ್ತೆ. ಹಾಗಾಗಿಯೇ ಅವ್ರಿಗೂ ಭದ್ರತೆ ಒದಗಿಸುವಂಥ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಜೊತೆಗೆ ಒಂದಷ್ಟು ಬೀದಿ ವ್ಯಾಪಾರಿಗಳು ಕೂಡ ಅಲ್ಲಿ ಸುತ್ತಮುತ್ತ ಇದ್ದಾರೆ. ಇರೋ 179 ಮಳಿಗೆಗಳ ಜೊತೆ ಹೆಚ್ಚುವರಿಯಾಗಿ ಹೊಸ ವಿನ್ಯಾಸದಲ್ಲಿ ಇನ್ನೂ ಹೆಚ್ಚು ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಯೋಜನೆ ಇರೋದ್ರಿಂದ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ. ಅವರೆಲ್ಲರಿಗೂ ಮುಂದೆ ಅವಕಾಶ ಕೊಡುವಂಥದ್ದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಸೊ ಹಾಗಾಗಿ ಅಂತಿಮವಾಗಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ವರ್ತಕರೇನಿದ್ದಾರೆ, ಅಲ್ಲಿ ಬಾಡಿಗೆದಾರರೇನಿದ್ದಾರೆ ಅವರೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಈ ಒಂದು ಒಳ್ಳೆಯ ಯೋಜನೆಗೆ ಆದಷ್ಟು ಶೀಘ್ರ ತಾವು ಸಹಕರಿಸಿದ್ರೆ ಒಂದು ಕಾಲಮಿತಿ ಒಳಗಡೆ ಇದು ಆಗುತ್ತೆ. ಅಂಗಡಿ ನಡೆಸುವಂಥ ಒಂದು ಹಕ್ಕನ್ನು ಪಡೆದು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ನೀವೆಲ್ಲ ಸಹಕರಿಸಿ ಅಂತಕ್ಕಂಥದ್ದು ನನ್ನ ವಿನಂತಿ. ಇಲ್ಲ, ಈಗ ತೆರವು ಕಾರ್ಯ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ತೆರವು ಕಾರ್ಯ ಎಷ್ಟು ಬೇಗ ಮುಗೀತದೋ ಅಷ್ಟು ಬೇಗವಾಗಿ ನಾವು ಎಕ್ಸ್ಕವೇಷನ್ನು, ಫೂಟಿಂಗು, ಕನ್ಸ್ಟ್ರಕ್ಷನ್ನು ಇವೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಅದನ್ನೇ ಎಲ್ಲರಿಗೂ ಕೂಡ ಸೂಚನೆ ಮತ್ತು ವಿನಂತಿನೂ ಕೂಡ ಮಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತಾತ್ಕಾಲಿಕ ವ್ಯವಸ್ಥೆ ಬೇರೆ ಕಡೆಗಳಲ್ಲಿ ವ್ಯಾಪಾರ ಮಾಡುವಂಥದ್ದು, ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಮಾಡಿ ಅಂತೇಳಿ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ 1 ವಾರ 10 ದಿನದಲ್ಲಿ ಈ ಪ್ರಕ್ರಿಯೆ ಎಲ್ಲ ಪೂರ್ಣಗೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದನೇ ತೆರವು ಕಾರ್ಯ ಪ್ರಾರಂಭ ಮಾಡ್ತಾರೆ. ಇಲ್ಲ, ಯೋಜನೆ ಮೊತ್ತ ಅಂತಿಮ ಹಂತದಲ್ಲಿದೆ. ಇಲ್ಲಿವರೆಗೆ ಅಂದಾಜು 20-22 ಕೋಟಿ ತನಕ ಇದೆ. ಇಲ್ಲ, ಆಗ ಎಲ್ಲಿಗೆ ಎಸ್ಕಲೇಷನ್ ಮೊದಲನೇ ಇದ್ದೀವಿ. ಈಗ ಅದು ಅಂತಿಮ ಪ್ಲಾನ್ ಅಂತಿಮ ಮಾಡಿ ಈಗ ಟೆಂಡರ್ಗೆ ಹೋದಾಗ ಅಂತಿಮವಾಗಿ ಏನು ಮೊತ್ತಕ್ಕೆ ನಿಲ್ಲುತ್ತೆ ಅಂತಕ್ಕಂಥದ್ದು ನಂತರ ಗೊತ್ತಾಗುತ್ತೆ. ಒಟ್ಟಾರೆ ಒಂದು 20-25-30 ಕೋಟಿವರೆಗೆ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಅದೆಷ್ಟು ಬರುತ್ತೆ ಅಂತ ನಿಖರವಾಗಿ ನಾನು ಟೆಂಡರ್ ಇದ್ದಾದ್ಮೇಲೆ ನಾವು ಮಾಹಿತಿಯನ್ನು ಕೊಡ್ತೀನಿ. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ GN ಚಲಪತಿ, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಭಾಗ್ಯನಗರದ ಜನಮನ ಗೆದ್ದಿರುವ ಧೀಮಂತ ಹ್ಯಾಟ್ರಿಕ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ರಾಜಕೀಯವಾಗಿ ಜನಸೇವೆ ಮಾಡಲು ಮತ್ತಷ್ಟು ಶಕ್ತಿ ನೀಡಲೆಂದು ಹೃದಯಪೂರ್ವಕವಾಗಿ ಆಶಿಸುತ್ತೇನೆ. ಇಂತಿ ವಿ ಮಂಜುನಾಥ್ ರೆಡ್ಡಿ, ಅಧ್ಯಕ್ಷರು ಚೀಮೂಲ್. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡ ಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕು ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಸಾವಿನ ಕಾರ್ಯಕ್ಕೆ ಹೋಗಿದ್ದ ಕುಟುಂಬವೊಂದು ವಾಪಸ್ ಮನೆಗೆ ತೆರಳುವಾಗ ಭೀಕರ ರಸ್ತೆ ಅಪಘಾತಕ್ಕೆ ಒಳಗಾದ ಘಟನೆ ನಡೆದಿದ್ದು, ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಗಳಿಗೆ ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿದ್ದು, ಗಂಭೀರವಾಗಿ ಗಾಯಗೊಂಡ ದಂಪತಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಹೊಸಉಡ್ಯ ಗ್ರಾಮದ ರಾಮಕೃಷ್ಣಪ್ಪ ಹಾಗೂ ನಾರಾಯಣಮ್ಮ ದಂಪತಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಗೇರೆಹಳ್ಳಿ ಗ್ರಾಮದಲ್ಲಿರುವ ಸಂಬಂಧಿಕರ ಸಾವಿನ ಕಾರ್ಯಕ್ಕೆ ಬಂದಿದ್ದರು. ಸಾವಿನ ಕಾರ್ಯ ಮುಗಿಸಿಕೊಂಡು ಬೈಕ್ನಲ್ಲಿ ವಾಪಸ್ ಮನೆಗೆ ತೆರಳುತ್ತಿದ್ದ ವೇಳೆ ವರಲ್ಕೊಂಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳು ನಡುರಸ್ತೆಯ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ತೀವ್ರತೆಗೆ ಇಬ್ಬರೂ ರಕ್ತಸ್ರಾವವಾಗಿ ಹೆದ್ದಾರಿಯಲ್ಲೇ ನರಳಾಡುತ್ತಿದ್ದರೆ, ಅಪಘಾತ ಮಾಡಿದ ಲಾರಿ ಚಾಲಕ ವಾಹನ ನಿಲ್ಲಿಸದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಅಪಘಾತವಾದ ತಕ್ಷಣ ಸ್ಥಳೀಯರು ಧಾವಿಸಿ ಗಾಯಾಳುಗಳಿಗೆ ನೆರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಗಾಯಗೊಂಡ ರಾಮಕೃಷ್ಣಪ್ಪ ಅವರಿಗೆ ತಲೆಗೆ ಗಂಭೀರ ಪೆಟ್ಟಾಗಿರುವ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ದಂಪತಿಗಳು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ನಾವು ಈ ಕಡೆ ಗರಳ್ಳಿ ನಿಂಕ ಹೋಯ್ತಾ ಇದ್ವಿ ಸರ್. ನಾವು ಫಂಕ್ಷನ್ ಬಂದಿದ್ದು, ನಮ್ಮ ಅಕ್ಕ ತೀರೋಗಿತ್ತು. ಇಲ್ಲಿ ನಿಂಕ ಹೋಯ್ತಾ ಇದ್ದು ನಾವು. ಆ ಕಡೆ ನಿಂಕ ಅದು ಹೊರ್ಲ್ಕೊಂಡು ಬಿಟ್ಟು ಮುಂಚೆ ಸತ್ರ ಬಿಟ್ಟು ಆಚೆ ಹೋಯ್ತಾ ಇದ್ವು. ಸಡನ್ ಆಗ ಲಾರಿ ಬಂದ್ಬಿಡ್ತು. ನಾವ್ ಹಿಂಗ್ ಹೋಗಕ್ಕ ಹಿಂದ್ಗಡೆ ನಿಂಕ ಲಾರಿ ಬಂತು.
ಹಾಂ, ಮುಂದ್ಗಡೆದು ಟಚ್ ಆಯಿತು. ಅವ್ರು ಸಿಕ್ಕಿಲ್ಲ. ಹ್ಞೂ, ಸಿಕ್ಕಿಲ್ಲ ಸರ್. ಅವ್ರಲ್ಲಿ ಅಲ್ಲಿರೋರೆಲ್ಲ ಪಾಪ ನಿಲ್ಸೋಕೆ ನೋಡ್ದೆ ಪ್ರಯತ್ನ ಪಟ್ಟರು, ಸಿಕ್ಕಿಲ್ಲ ಅವನು. ನೀವು ಎಲ್ಲಿಗೆ ಬಂದಿದ್ರಿ, ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಗೇರಹಳ್ಳಿ ಬಂದಿದ್ವು, ಆಮೇಲೆ ಬಾಗೇಪಲ್ಲಿ ಹೋಯ್ತಾ ಇದ್ದಿದ್ವಿ. ನಿಮ್ಮ ಸ್ವಂತ ಊರು? ಹೊಸಡ್ಡೆ, ಎಲ್ಲಿ ಹೊಸಡ್ಡೆ? ಬಾಗೇಪಲ್ಲಿ ಆಚೆ. ಏನಾಗೈತೆ ಇವಾಗ? ನಿಮ್ಗೆ ಏನು ಗಾಯಗಳಾಗಿದೆ? ನನಗೇನೇ ಇಲ್ಲ, ಈ ಕೈಯ ಇದು ಮುಖದ ಮೇಲೆ. ಮತ್ತೆ ನಿಮ್ಮ ಯಜಮಾನ್ರಿಗೆ ಏನಾಗಿದೆ? ಅವ್ರಿಗೆ ತುಂಬಾ ಏಟಾಗೈತೆ ಸರ್. ಗಾಡಿ ನಿಲ್ಸಿಲ್ವಾ ಅವ್ರು? ಬಿಟ್ಬಿಟ್ಟು ಹೊರಟೋಗಿದ್ದಾರೆ? ಹಾ, ಹೇಳಿ. ಗಾಡಿ ನಿಲ್ಸಿಲ್ಲ ಅವರು, ಸಿಕ್ಕೇ ಇಲ್ಲ ಅವರು. ನಮ್ದು ಅಲ್ಲೇ ಐತೆ ಇನ್ನ ಗಾಡಿ. ಹೆಸರು ಆರ್ನಾರಾಯಣಮ್ಮ, ಹೊರ್ಲ್ಕೊಂಡು ಆಚೆ ಸರ್. ಇನ್ನು ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತ ಮಾಡಿ ಪರಾರಿಯಾದ ಲಾರಿ ಹಾಗೂ ಚಾಲಕನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆ ಸಾವಿನ ಕಾರ್ಯಕ್ಕೆ ಬಂದ ಕುಟುಂಬದ ಮೇಲೆಯೇ ಬೀದಿ ವಕ್ರದೃಷ್ಟಿ ಬೀರಿದಂತಾಗಿದ್ದು, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎನ್ನುವುದು ಕುಟುಂಬಸ್ಥರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ2 ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಸಾಕಷ್ಟು ಅಪಘಾತಗಳಾಗುತ್ತಿವೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿ ರಸ್ತೆ ಮಧ್ಯೆ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕು ಮುದುಗುರ್ಗಿ ಗ್ರಾಮದ ಬಳಿ ಅಂಡರ್ ಪಾಸ್ ಇಲ್ಲದೆ ಸಾಲು ಸಾಲು ಅಪಘಾತಗಳು ಆಗುತ್ತಿವೆ. ಬುಧವಾರ ರಾತ್ರಿ ಸುಧಾಕರ್ ಎಂಬುವರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಧಾಕರ್ ಕುಟುಂಬಸ್ಥರೇ ಕಳೆದ ವಾರ ಹಿಂದೆ ಇದೇ ಸ್ಥಳದಲ್ಲಿ ಅಪಘಾತವಾಗಿ ಮೃತಪಟ್ಟಿದ್ದರಂತೆ. ಹೀಗೆ ಆಗಾಗ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಗ್ರಾಮಸ್ಥರು ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವಂತೆ ಹಲವು ಬಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದರೂ ಸಹ ಯಾರೇ ಅನ್ನುತ್ತಿಲ್ಲ. ಆದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಹಾಗೂ ಸುಧಾಕರ್ ಕುಟುಂಬಸ್ಥರು ರಸ್ತೆಯಲ್ಲಿ ಮಧ್ಯೆ ಶವವಿಟ್ಟು ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ದೇವನಹಳ್ಳಿ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದ್ದು, ರಸ್ತೆ ಮಧ್ಯದಿಂದ ಶವ ಎತ್ತಿಸಲು ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಈಗ ಇವತ್ತು ಏನು ರಸ್ತೆ ತಡೆ ಹಾಕಿದ್ರಿ, ಏನು ಉದ್ದೇಶ, ಏನು, ಯಾಕೆ? ನಮ್ಮ ಮಗನು ಆಕ್ಸಿಡೆಂಟ್ ಆಗವನೆ ರಾತ್ರಿ. ಅದಕ್ಕೆ ಮುಂಚೆ ದಿವಸ 8 ದಿವಸ ಆಗೈತೆ. ಇನ್ನೊಂದು ನಮ್ಮ ಮಗಳು ಆಕ್ಸಿಡೆಂಟ್ ಆಗಿರೋದು 8 ದಿವಸಕ್ಕೆ ಒಂದೇ ಮನೆಯಲ್ಲಿ 2 ಆಕ್ಸಿಡೆಂಟ್ ಆಗಿರೋದು. ಇವಾಗ 40 ಜನ ಈ ತರ ಆಕ್ಸಿಡೆಂಟ್ ಆಗಿರೋದು ನಮ್ಮವ್ರು. ಆಯ್ತಾ, ನಾವು ಕೇಳಿ 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 ಸಾಯ್ತು. ಕೇಳಿದ್ದಾಯ್ತು, ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ACDC ಎಲ್ಲರಿಗೂ ಆಗಿತ್ತು. ಆಮೇಲೆ ರೂಟ್ ಇದಾರಲ್ಲ ಅವ್ರ ಅಧಿಕಾರಿಗಳಿಗೆಲ್ಲ ಇದ್ ಮಾಡಿದ್ದಾಯ್ತು. ನಮ್ಗೆ ಅಂಡರ್ ಪಾಸ್ ಮಾಡ್ಕೊಡ್ರಿ ಅಂದ್ವಿ, ಅವರು ತಲೆ ಹಾಕೊಂಡಿಲ್ಲ. ಆಯ್ತಾ, ಅದಕ್ಕೋಸ್ಕರ ನಮ್ಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಜನ ಅಂತೂ ಇವತ್ತು ಉಣ್ಸಲ್ಲ. ನಮ್ಗೆ ಸ್ಟ್ರೈಕ್ ಇದು ನ್ಯಾಯ ಸಿಗಾಕಂದ್ರೆ ನಾವು ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀವಿ ನಾವು. ಆಯ್ತಾ, ಬಂದವ್ರೆ ನಾವು ಅದು ಇಲ್ಲಿ ಎಣ ಇಕ್ಕಿದ್ವಿ ಇಲ್ಲಿ. ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು, ಟ್ರಾಫಿಕ್ ಆಗೈತೆ, ನಾವು ನ್ಯಾಯ ತೋರಿಸ್ಕೊಡ್ತೀವಿ, ನಾವು ಎಣ್ಣೆ ತೆಗೀರಿ ಅಂತ. ಆಯ್ತಾ, ಅವ್ರು ಏನ್ ಹೇಳ್ತಾವ್ರೆ, ಇವಾಗ ಬರ್ಕೊಂಡ್ ಹೋಗ್ತಾರೆ, ಮತ್ತೆ ಅವರು ಈ ಸುದ್ದಿಗೆ ಬರಲ್ಲ. ಅದಕ್ಕೋಸ್ಕರ ನಾವ್ ಇವತ್ತಂತೂ ಮೊನ್ನೆ ಮಾಡಕ್ ಹೋಗಲ್ಲ, ನ್ಯಾಯ ಸಿಗಂತ ಮೊನ್ನೆ ಮಾಡಕ್ ಹೋಗಲ್ಲ. ನಾವು ನ್ಯಾಯ ಸಿಗ್ಬೇಕು, ನಾವು ಇದೇ ಹೋರಾಟ ಮಾಡ್ತಾ ಇರೋದು ನಾವು ಅಷ್ಟೇ. ಆಯ್ತಾ, ನಮ್ಮ ಹೆಸರು ರುಕ್ಮಿಣಿ ಅಂತ. ಈಗ ಏನು ಸುಧಾಕರ್ ಅವ್ರದ್ದು ಅಪಘಾತ ಆಗಿ ಅವ್ರ ಸಾವಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಹೈವೇ ಅಥಾರಿಟೀಸ್ ಅವ್ರನ್ನ ಕರೆದಿದ್ವಿ, ಮತ್ತು ಪೊಲೀಸ್ ಅವರು ಮತ್ತು ನಮ್ಮ ತಹಸೀಲ್ದಾರು ಎಲ್ಲರೂ ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಏನು ಅಪಘಾತ ಆಗ್ತಿದೆಯಲ್ಲ, ಇದು ಇಮಿಡಿಯೇಟ್ ಆಗಿ ಅಪಘಾತ ನಿಲ್ಲೋದಕ್ಕೆ ಇಮಿಡಿಯೇಟ್ ಆಗಿ ಮಾಡುವಂಥ ಏನೇನು ಕ್ರಮಗಳಿದೆ ಅದನ್ನು ಅವ್ರು ಸೂಚಿಸಿದ್ವಿ. ಅಲ್ಲಿ ಬ್ಲಿಂಕರ್ಸ್ ಹಾಕೋದು ಮತ್ತು ಬಾರ್ ಮಾರ್ಕರ್ಸು ಆ ಥರ ಎಲ್ಲ ಏನೇನು ಮಾಡಬೇಕು ಮಾಡಿದ್ವಿ. ಉಳಿದಿದ್ದನ್ನು ಅವರು ಇಲ್ಲಿ ಅಂಡರ್ ಪಾಸ್ ಬೇಕು ಅಂತ ಇವರು ಗ್ರಾಮಸ್ಥರು ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಹೈವೇ ಅಥಾರಿಟಿ ಅವರು ಪ್ರಪೋಸಲ್ ಈಗಾಗಲೇ ಕಳಿಸಿದಾರಂತೆ. ಅದನ್ನು ಸ್ವಲ್ಪ ಬೇಗ ಇದು ಕಂಪ್ಲೀಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದಾರೆ. ಸರ್, ಈ ಬೇಡಿಕೆ ಇರೋದು ತುಂಬ ವರ್ಷಗಳಿಂದ ಇದೆ, ಆದರೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ? ಇದಕ್ಕೆ ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಗಮನಕ್ಕೆ ತಂದು ಇದನ್ನು ಬೇಗ ಆಗೋಂಗೆ ನಾವು ಮಾಡ್ತೀವಿ. ಸರ್, ಇದೊಂದೇ ಗ್ರಾಮ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುವಂಥ ಎಲ್ಲ ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ಒಂದಲ್ಲ ಒಂದು ಅಪಘಾತಗಳು ಆಗ್ತಾನೆ ಇರ್ತವೆ. ಇದ್ರ ಕುರಿತಾಗಿ ಏನಾದರೂ ಹೆಚ್ಚಿನ ಕ್ರಮ ಆಗುವಂಥ ಕೆಲಸಗಳಾಗುತ್ತೆ? ಇಲ್ಲ, ಈಗ ಏನು ಸಮಸ್ಯೆ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆದಷ್ಟು ಬೇಗ ಕ್ರಮ ಕೈಗೊಳ್ಳೋಕೆ ಹೇಳಿದ್ವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಅವ್ರ ಗಮನಕ್ಕೂ ತರ್ತೀವಿ. ಅವ್ರಿಗೂ ಗೊತ್ತಿದೆ ಈ ವಿಚಾರ. ಏನು ಬೇಕೋ ಅಗತ್ಯ ಸೂಚನೆಗಳನ್ನು ಸಂಬಂಧಪಟ್ಟ ಇಲಾಖೆ ಇಲ್ಲ, ಈಗ ಇಮಿಡಿಯೇಟ್ ಆಗಿ ಮಾಡುವಂಥ ಬ್ಲಿಂಕರ್ಸು ಮತ್ತು ಬಾರ್ ಮಾರ್ಕರ್ಸು
ಅದನ್ನೆಲ್ಲ ಇವತ್ತೇ ಮಾಡಿ ಅಂತ ಹೇಳಿದ್ವಿ. ಅಂದರೆ ಮೇ ಬಿ ನಾಳೆಯಿಂದ ಅವ್ರು ಶುರು ಮಾಡ್ಬೋದು. ಮತ್ತು ಇಲ್ಲಿ ಲೈಟ್ ಸಿಸ್ಟಮು ಇದೆಲ್ಲ ಹಾಕೋಕ್ಕೆ ಪಿ ಡಿ ಒ ಅವ್ರಿಗೆ ಹೇಳಿದ್ವಿ. ಇಲ್ಲಿ ಲೈಟ್ಸ್ ಇಲ್ಲ ಅಂತ ಹೇಳ್ತಿದ್ರು. ಅದೆಲ್ಲ ಈಗ ತುರ್ತು ಈಗ ಏನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಈಗ ಮಾಡ್ತಾರೆ. ಉಳಿದಿದ್ದನ್ನು ಆದಷ್ಟು ಬೇಗ ಮಾಡೋಕ್ಕೆ ಹೇಳಿದ್ವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಎಸಿ, ತಹಸೀಲ್ದಾರ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮ ಭರವಸೆ ನೀಡಿದ್ದಾರೆ. ಭರವಸೆ ನೀಡಿದ ಮೇಲೆ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಾಮಾತಾ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ
10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಕಟ್ಟಡ ಮತ್ತು ಇತರೆ ನಿರ್ಮಾಣ ವಲಯದಲ್ಲಿ ತೊಡಗಿಸಿಕೊಂಡ ಕಾರ್ಮಿಕರಿಗೆ ಸರ್ಕಾರವು ಕಾರ್ಮಿಕ ಇಲಾಖೆ, ಕಾರ್ಮಿಕ ಮಂಡಳಿಯಿಂದ ಅನೇಕ ರೀತಿಯ ಸವಲತ್ತುಗಳನ್ನು ನೀಡುತ್ತಿದೆ. ಆದರೆ ಸಾಕಷ್ಟು ಮಂದಿಗೆ ಈ ಬಗ್ಗೆ ಅರಿವು ಇಲ್ಲದೆ ಸವಲತ್ತುಗಳನ್ನು ಪಡೆದುಕೊಳ್ಳಲು ನ್ಯಾಯಾಧೀಶರಾದ ಸಿಎಸ್ ಸುಕನ್ಯಾ ತಿಳಿಸಿದರು. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ನಡೆದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಿಎಸ್ ಸುಕನ್ಯಾ ಅವರು ಮಾತನಾಡಿದ್ದಾರೆ. ಮಂಡಳಿಯಲ್ಲಿ ನೋಂದಾಯಿಸಿಕೊಂಡ ಕಟ್ಟಡ ಇನ್ನಿತರೆ ನಿರ್ಮಾಣ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ, ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ಮದುವೆಗೆ ಸಹಾಯಧನ ಸೇರಿದಂತೆ ಅನೇಕ ರೀತಿಯ ಸವಲತ್ತುಗಳು ಇವೆ. ಇವೆಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಕಟ್ಟಡ ಇನ್ನಿತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರಬೇಕು ಮತ್ತು ಮಂಡಳಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿರಬೇಕು ಎಂದು ಹೇಳಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಕಿಟ್ ವಿತರಿಸಲಾಯಿತು. ಕಟ್ಟಡಗಳ ಕೆಲಸ ಮಾಡಿ, ಯಾಕಂದರೆ ಕುಟುಂಬ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿರೋಲ್ಲ. ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದರೆ ಫ್ಯಾಮಿಲಿ ಸಫರ್ ಆಗ್ತದೆ, ನಿಮ್ಗೇನು ಆಗಲ್ಲ. ನಿಮ್ಗೆ ಏನಾದ್ರೂ ಹ್ಯಾಂಡಿಕ್ಯಾಪ್ ಆಗ್ಬೋದು, ಕೈ ಮುಗಿಬೋದು, ಕಾಲು ಮುಗಿಬೋದು. ಆದಷ್ಟು ಕಟ್ಟಡ ಕೆಲಸ ಮಾಡಬೇಕಾದ್ರೆ ಹುಡುಗಿ ಹೋಗಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿ. 8 ಗಂಟೆ ಕೆಲಸದಿಂದ ಎಕ್ಸ್ಟ್ರಾ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಟ್ರಾ ಸಂಬಳ ಕೊಡಬೇಕಾಗುತ್ತೆ. ನೀವು 1 ಅವರ್ ಕೆಲಸ ಮಾಡಿದ್ರೆ ನೀವೇನು ಕೆಲಸ ಮಾಡ್ತೀರ ನಿಮ್ಮ ಕೆಲಸಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಹೇಳಿ ತೊಗೊಂಡು ಬಂದರೆ ಆ್ಯಕ್ಟ್ ಪ್ರಕಾರ ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಗಂಟೆಗೆ ಕನಿಷ್ಠ ವೇತನ ಕೊಡಬೇಕಾಗುತ್ತೆ ಮಿನಿಮಮ್ ವೇಜಸ್ ಅಂತ ಹೇಳಿ. ಸೊ ನೀವು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಎಕ್ಸ್ಟ್ರಾ ಸಂಬಳ ಎಕ್ಸ್ಟ್ರಾ ವೇತನ ತಗೊಳ್ಬೇಕಾಗುತ್ತೆ ಎಲಿಜಿಬಲ್ ಇದ್ದೀರಾ.
ಸರ್ಕಾರಿ ಸಹಾಯಕ ಅಭಿಯೋಜಕಿ ರೂಪಾ, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ವಕೀಲರಾದ ರಘುಗೌಡ, ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ದೇಗುಲ ಅಂತಾನೆ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆಗಳು ಬಡವರಿಗಾಗಿ ಉಚಿತ ವೈದ್ಯಕೀಯ ಸೇವೆ ಒದಗಿಸುತ್ತವೆ ಅಂತ ನಮ್ಮ ಜನಪ್ರತಿನಿಧಿಗಳ ಮಾತು. ಆದರೆ ಒಳಗೆ ನಡೆಯೋದೇ ಬೇರೆ ಅನ್ನೋದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗೊತ್ತು. ಇದನ್ನು ಪ್ರಶ್ನೆ ಮಾಡಲು ಧೈರ್ಯವಿಲ್ಲದೆ ಅದೆಷ್ಟೋ ಮಂದಿ ದುಡ್ಡು ಕೊಟ್ಟು ಚಿಕಿತ್ಸೆ ಪಡೆಯುವ ಹಾಗೆ ಆಗೋಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಎಂಎಂಟಿವಿ ವಾಹಿನಿಗೆ ಶಿಡ್ಲಘಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳ ಲಂಚಾವತಾರದ ವಿಡಿಯೋ ದೊರೆತಿದ್ದು ಬೆನ್ನು ತಟ್ಟಿಕೊಳ್ಳುವ ಅಧಿಕಾರಿಗಳಿಗೆ ಚಡಿಯೇಟು ನೀಡಿದಂತಾಗಿದೆ. ಕೇವಲ ಒಂದು ಇಂಜೆಕ್ಷನ್ ನೀಡಲು ರೋಗಿಗಳು ಈ ಮಹಾತಾಯಿ ನರ್ಸ್ ರೋಗಿಗಳ ಬಳಿ ಇಂತಿಷ್ಟು ಹಣ ಅಂತ ನೇರವಾಗಿ ಪಡೆಯುತ್ತಿದ್ದಾಳೆ ಎಂದು ಕೇಳಿಬಂದಿದೆ. ಇನ್ನು ಈಕೆಯ ಬಗ್ಗೆ ಎಂಎಂಟಿವಿ ವಾಹಿನಿಗೆ ಬಹಳಷ್ಟು ಆರೋಪಗಳು ಬಂದಿವೆ. ನಾಯಿ ಕಚ್ಚಿದ್ದ ಇಂಜೆಕ್ಷನ್ಗಾಗಿ 500 ರೂಪಾಯಿ, ಖಾಸಗಿ ಆಸ್ಪತ್ರೆಗಳಿಂದ ಬರೆದ ಔಷಧಿಯನ್ನು ಸರ್ಕಾರಿ ವೈದ್ಯರ ಅನುಮತಿ ಇಲ್ಲದೆ ಖಾಸಗಿ ಇಂಜೆಕ್ಷನ್ ಅನ್ನು ಹಾಕಲು 300 ರೂಪಾಯಿ ಅಂತೆ, ಯಾವುದೇ ರಶೀದಿ ಇಲ್ಲದೆ ಪ್ರತಿನಿತ್ಯ ಬಡ ರೋಗಿಗಳಿಂದ ಹಣ ಪೀಕುತ್ತಿದ್ದಾಳೆ ಎಂದು ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿತ್ತು. ನರ್ಸ್ನ ಲಂಚ ಬೇಡಿಕೆಗೆ ಈ ವಿಡಿಯೋ ಸಾಬೀತುಪಡಿಸಿದೆ. ಇದನ್ನು ಕಂಡ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದು ಬಾಯಿಯ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ಅವೈತಕೋ ಅಕ್ಕ ಅವೈತಕ ಚಿಕ್ಕಪೇಟೆ ಸಪ್ತಗಿರಿ మా మమ్మల్ని దగ్గర అది సప్తగిరి వాళ్ళకు నచ్చింది వాళ్ళకు ఏమి వచ్చింది ఆవిడ ఇస్వాలేదా ఇస్వా పదమ్మా అలా కాట్లు తీసుకుని వద్దు అందులో ఉంది అడుగు అక్షరాన్ని అడుక్కో అంతే. నాతో 100 రూపాయలు కొడుదురు 100 రూపాయల ಇನ್ನೊಂದ್ಸಲಿ ಏನಕ್ಕೆ ಬರ್ತೀಯ ತಿರ್ಗಾ ಬರ್ತೀಯ నాతో 100 రూపాయలు కొడుదురు 100 రూపాయల ಇನ್ನೊಂದ್ಸಲಿ ಏನಕ್ಕೆ ಬರ್ತೀಯ ತಿರ್ಗಾ ಬರ್ತೀಯ ಸಿಬ್ಬಂದಿಯೇ ಹೀಗೆ ಆದ್ರೆ ಇನ್ನು ವೈದ್ಯರ ಕತೆ ಏನು ಎಂದು ಪ್ರಶ್ನೆ ಮೂಡುವಂತಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಕಾರು ಚಾಲಕ ಕೊಟ್ಟ ಚಮಕ್, ಮೊಟ್ಟೆ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಲಕ್ಷಾಂತರ ರು ಮೌಲ್ಯದ ಮೊಟ್ಟೆ ನಾಶ. ವಿವಾದಕ್ಕೀಡಾಗಿದ್ದ ಐಡಿಎಸ್ಎಂಟಿಸಿ ಮಾರುಕಟ್ಟೆ ಮಳಿಗೆಗಳ ತೆರವು ವಿಚಾರ, ಗೊಂದಲ ಬಗೆಹರಿಸಲು ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ, ನಗರಸಭೆ ಕಾರ್ಯಾಲಯದಲ್ಲಿ ಮಹತ್ವದ ಮಾತುಕತೆ. ಭೀಕರ ರಸ್ತೆ ಅಪಘಾತ, ಲಾರಿ ಬೈಕ್ಗೆ ಡಿಕ್ಕಿ, ದಂಪತಿ ಆಸ್ಪತ್ರೆ ಪಾಲು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ, ಅಂಡರ್ ಪಾಸ್ಗಾಗಿ ಗ್ರಾಮಸ್ಥರ ಆಗ್ರಹ, ರಸ್ತೆ ಮಧ್ಯೆ ಶವ ಇಟ್ಟು ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.